ನಮಸ್ಕಾರ ಸ್ನೇಹಿತರೆ, ಗ್ರೋ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೆ ಸ್ವಾಗತ. ನನ್ನ ಹೆಸರು ನಟರಾಜ್ ಮಾಳ್ವದೆ ಅಂತ. ರೀಸೆಂಟ್ ದಿನಗಳಲ್ಲಿ ಅಂದ್ರೆ ಒಂದು 3 ತಿಂಗಳು 4 ತಿಂಗಳ ಒಂದು ಡೇಟಾ ಅಂತ ನೋಡೋದಾದ್ರೆ ಸುಮಾರು ರೀತಿಯಾದಂತಹ ಚೇಂಜಸ್ ಗಳು ವರ್ಲ್ಡ್ ವೈಡ್ ಮಾರ್ಕೆಟ್ ಅಲ್ಲಿ ಎಕನಾಮಿಕ್ಸ್ ಗಳಲ್ಲಿ ಆಗ್ತಾ ಇದೆ. ಸೊ ಎಸ್ಪೆಷಲಿ ಇನ್ನೊಂದು ಇಂಪಾರ್ಟೆಂಟ್ ಕ್ರಿಟಿಕಲ್ ವಿಷಯ ಏನಪ್ಪಾ ಅಂತ ಅಂದ್ರೆ ಇನ್ಫ್ಲೇಷನ್ ಅಥವಾ ಹಣದುಬ್ಬರ ಅಂತ ನಾವೇನ್ ಹೇಳ್ತೀವೋ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ. ಇದು ಒಂದೇ ಕಡೆಗಲ್ಲ, ಪ್ರಪಂಚದಾದ್ಯಂತ ಆಗ್ತಾ ಇರತಕ್ಕಂಥದ್ದು. ಸೊ ಇವತ್ತಿನ ಕಂಡೀಷನ್ ಅಲ್ಲಿ ಇದನ್ನ ಕಂಟ್ರೋಲ್ ಮಾಡಬೇಕು ಅಥವಾ ಇದನ್ನ ಕರೆಕ್ಟ್ ಆಗಿರೋ ತರ ಇರಲಿಲ್ಲ ಅಂತ ಅಂದ್ರೆ ನಾವು ಉಪಯೋಗಿಸ್ತಕ್ಕಂತಹ ಒಂದು ವಸ್ತುಗಳ ಬೆಲೆಗಳು ಜಾಸ್ತಿ ಆಗ್ತಾ ಹೋಗುತ್ತೆ, ನಮ್ಮ ಹತ್ರ ಇರತಕ್ಕಂಥ ದುಡ್ಡಿನ ಪವರ್ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಇದನ್ನ ಪ್ರಾಪರ್ ವೇದಲ್ಲಿ ಕಂಟ್ರೋಲ್ ಮಾಡಬೇಕು ಅಂತ ಹೇಳ್ಕೊಂಡು ಸೆಂಟ್ರಲ್ ಬ್ಯಾಂಕ್ಸ್ ಗಳು ಏನ್ ಮಾಡುತ್ತೆ, ಇಂಟ್ರೆಸ್ಟ್ ರೇಟ್ಸ್ ಗಳ ಮೂಲಕ ಇದನ್ನ ಕಂಟ್ರೋಲ್ ಮಾಡುತ್ತೆ. ಐಡಿಯಲಿ ಇನ್ಫ್ಲೇಷನ್ ಜಾಸ್ತಿ ಆಗುತ್ತೆ ಅಂತ ಅನ್ನೋವಾಗ ಆ ಇಂಟ್ರೆಸ್ಟ್ ರೇಟ್ಸ್ ಗಳನ್ನ ಜಾಸ್ತಿ ಮಾಡ್ತಾರೆ, ಲಿಕ್ವಿಡಿಟಿ ಮಾರ್ಕೆಟ್ ಅಲ್ಲಿ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಈ ರೀತಿಯಾದಂತಹ ಪರಿಸ್ಥಿತಿಗಳು ಯಾವುದೇ ಒಂದು ಪರ್ಟಿಕ್ಯುಲರ್ ದೇಶದ ಎಕನಾಮಿಗೆ ಸೈಡ್ ಎಫೆಕ್ಟ್ ಆಗಿ ಒಂದು ವರ್ಕ್ ಆಗುತ್ತೆ ಅಥವಾ ಸೈಡಿನ ಒಂದು ಪರಿಣಾಮವನ್ನ ಬೀರ್ತಾ ಇರುತ್ತೆ. ಸೊ ಓವರ್ ಆಲ್ ಈ ರೀತಿಯಾದಂತಹ ಪರಿಸ್ಥಿತಿಯಲ್ಲಿ FIIs ಗಳು ಅಥವಾ FIIs, ಸೊ ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟ್ಮೆಂಟ್ಸ್ ಇರಬಹುದು ಅಥವಾ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಗಳು, ತುಂಬಾ ದೊಡ್ಡ ದುಡ್ಡನ್ನ ಇನ್ವೆಸ್ಟ್ ಮಾಡ್ತಕ್ಕಂತಹ ಒಂದು ಇನ್ವೆಸ್ಟರ್ಸ್ ಗಳು. ಸೊ ಇವ್ರು ಏನ್ ಮಾಡ್ತಾರೆ, ಯಾವ ಒಂದು ದೇಶ ಬೆಳೀತಾ ಇದೆಯೋ ಅಥವಾ ಎಕನಾಮಿ ಬೆಳೀತಾ ಇದೆಯೋ ಆ ರೀತಿಯಾದಂತಹ ಮಾರ್ಕೆಟ್ಸ್ ಗಳಲ್ಲಿ ತಮ್ಮ ಹಣವನ್ನ ಇನ್ವೆಸ್ಟ್ ಮಾಡ್ಲಿಕ್ಕೆ ಇಷ್ಟಪಡ್ತಾರೆ. ಬಿಕಾಸ್ ಆಬ್ವಿಯಸ್ಲಿ ಅವರು ಜಾಸ್ತಿ ಹಣವನ್ನ ಗಳಿಸಬೇಕು ಅನ್ನೋ ಒಂದು ಉದ್ದೇಶ ಅವ್ರಿಗಿರುತ್ತೆ. ಬಟ್ ಈ ರೀತಿಯಾದಂತಹ ಸಿಚುವೇಶನ್ ಅಂದ್ರೆ ಇನ್ಫ್ಲೇಷನ್ ಜಾಸ್ತಿ ಆಗ್ತಾ ಇರುತ್ತೆ, ಲಿಕ್ವಿಡೇಷನ್ ಕಡಿಮೆ ಆಗ್ತಾ ಇರುತ್ತೆ, ಆ ರೀತಿಯಾದಂತಹ ಸಮಯದಲ್ಲಿ ಆಪರ್ಚುನಿಟೀಸ್ ನ ಅವರು ಕಡಿಮೆ ಇದೆ ಅಂತ ಅನ್ಕೊಂಡು ಏನ್ ಮಾಡ್ತಾರೆ, ಆಬ್ವಿಯಸ್ಲಿ ಅವರ ದುಡ್ಡನ್ನ ವಾಪಸ್ ತಗೊಳ್ಳಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಜನವರಿಯಿಂದ ಏಪ್ರಿಲ್ ವರ್ಗು, ಇದೇ ವರ್ಷದ ಜನವರಿ ಏಪ್ರಿಲ್ ವರ್ಗು ಆಲ್ಮೋಸ್ಟ್ 1.71 ಲಕ್ಷ ಕೋಟಿಗಳಷ್ಟು ಅಮೌಂಟ್ ಹೊರಗಡೆ ಹೋಗಿದೆ FIIs ಹಾಗೆ FIIs ಗಳದು ಅಂತ ನೋಡೋದಾದ್ರೆ. ಸೊ ಬಹುಶಃ ಇದೇ ಕಾರಣ ಆಗಿರ್ಬೋದು ಮಾರ್ಕೆಟ್ ಅಲ್ಲಿ ಒಂದು ಸ್ಮಾಲ್ ಕ್ರಾಶ್ ಕೂಡ ನಮಗೆ ರೀಸೆಂಟ್ ದಿನಗಳಲ್ಲಿ ಕಂಡು ಬಂದಿರುತ್ತೆ. ಬಟ್ ಇದರ ರಿಲೇಟೆಡ್ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ನಾವು ಅನ್ಕೊಳ್ತಾ ಇದ್ವಿ, ಹೌದು FIIs ಗಳು ರಿಮೂವ್ ಮಾಡಿದ್ದಾರೆ ಅಮೌಂಟ್ ನ, ವಿಚ್ ಇಸ್ ಫೈನ್. ಬಟ್ FIIs ಗಳು ಇನ್ವೆಸ್ಟ್ ಮಾಡಿದಾರ ಬೇರೆ ಯಾವ್ದಾರ ಕಂಪನೀಸ್ ಗಳಲ್ಲಿ? ಈ ರೀತಿಯಾದಂತಹ ಪರಿಸ್ಥಿತಿಯಲ್ಲಿ ಯಾವ್ದಾರ ಕಂಪನೀಸ್ ಗಳಲ್ಲಿ ಅವರ ಸ್ಟೇಕ್ ಅನ್ನ ಇನ್ಕ್ರೀಸ್ ಮಾಡಿದಾರ ಅಂತ ನೋಡ್ತಾ ಇರ್ಬೇಕಾದ್ರೆ ಟಾಪ್ 5 ಕಂಪನೀಸ್ ಗಳು ನಮಗೆ ಸಿಕ್ತು. ಯಾವ ಸ್ಟಾಕ್ಸ್ ಗಳಲ್ಲಿ ಅಥವಾ ಯಾವ ಕಂಪನೀಸ್ ಗಳಲ್ಲಿ FIIs ಗಳು ಅಥವಾ FIIs ಗಳು 2% ಅಂದ್ರೆ 2% ಜಾಸ್ತಿ ಅವರು ಸ್ಟೇಕ್ ಅನ್ನ ಇನ್ಕ್ರೀಸ್ ಮಾಡಿದ್ದಾರೆ. ಹಾಗೆ ಆ ಒಂದು ಪರ್ಟಿಕ್ಯುಲರ್ ಕಂಪನಿಗಳ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಏನಿದೆಯೋ ಅದು 10,000 ಕೋಟಿಗಿನ ಜಾಸ್ತಿ ಇರಬೇಕು. ಅಷ್ಟೇ ಅಲ್ಲ, ರಿಟರ್ನ್ ಆನ್ ಇಕ್ವಿಟಿ 15% ಜಾಸ್ತಿ ಇರತಕ್ಕಂತ ಟಾಪ್ 5 ಕಂಪನೀಸ್ ಗಳನ್ನ ಇವತ್ತು ನಾನು ನಿಮ್ಮ ಹತ್ರ ಡಿಸ್ಕಷನ್ ಮಾಡಕ್ ಹೋಗ್ತಾ ಇರ್ತೀನಿ. ಓವರ್ ಆಲ್ ಟಾಪ್ 5 ಕಂಪನೀಸ್ ಗಳ ಫಿನಾನ್ಷಿಯಲ್ ಮಾಹಿತಿ ಏನು, ಹಾಗೆ ಫಂಡಮೆಂಟಲ್ ಮಾಹಿತಿ ಏನು, ಸ್ಟ್ರೆಂತ್ಸ್ ಏನು, ವೀಕ್ನೆಸ್ ಏನು, ಎಲ್ಲ ಸಂಪೂರ್ಣ ಮಾಹಿತಿಯನ್ನ ಅರ್ಥ ಮಾಡ್ಕೊಳ್ಳೋಣ. ಮುಂದುವರೆದಕ್ಕಿಂತ ಮುಂಚೆ ಇನ್ ಕೇಸ್ ನೀವೇನಾದ್ರು ಮೊದಲನೇ ಬಾರಿಗೆ ನಮ್ಮ ವಿಡಿಯೋಸ್ ಗಳನ್ನ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ನಮ್ಮ ಕಡೆಯಿಂದ ರೆಗ್ಯುಲರ್ ಅಪ್ಡೇಟ್ಸ್ ನಿಮಗೆ ವಿತ್ ಪ್ರಿಯಾರಿಟಿ ಸಿಗಬೇಕು ಅಂತಂದ್ರೆ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಮೊದಲನೇದಾಗಿ ಹೇಳ್ಬೇಕಪ್ಪ ಅಂತಂದ್ರೆ ಏನೇ ಡೇಟಾ ನಾವು ಇವಾಗ ಕೊಡಕ್ ಹೋಗ್ತಾ ಇದೀವಿ, ಈ ಡೇಟಾವನ್ನ 27 ಮೇ 2022 ಪ್ರಕಾರ ಕೊಡಕ್ ಹೋಗ್ತಾ ಇರ್ತಕ್ಕಂಥದ್ದು. ನಮ್ಮ ಲಿಸ್ಟ್ ಇರ್ತಕ್ಕಂಥ ಮೊದಲನೇ ಕಂಪನಿ ಬಂದು ಇಂಡಸ್ ಟವರ್ ಅಂತ ಹೇಳ್ಕೊಂಡು ಮುಂಚೆ ಭಾರತೀಯ ಇನ್ಫ್ರಾಟೆಲ್ ಅಂತ ಕರೀತಾ ಇದ್ರು. ಹೆಸರು ಹೇಳೋ ಪ್ರಕಾರನೇ ಈ ಒಂದು 5G ನೆಟ್ವರ್ಕ್ಸ್ ಅಥವಾ 4G ನೆಟ್ವರ್ಕ್ಸ್, ಬೇಸಿಕಲಿ ಟೆಲಿಕಾಮ್ ಗೆ ಸಂಬಂಧಪಟ್ಟಿರ್ತಕ್ಕಂತಹ ನೆಟ್ವರ್ಕ್ಸ್ ಗಳನ್ನ ಮೇಂಟೈನ್ ಮಾಡ್ತಕ್ಕಂಥ ಅಥವಾ ಅದನ್ನ ಕನ್ಸ್ಟ್ರಕ್ಷನ್ ಮಾಡಿ ಮೇಂಟೈನ್ ಮಾಡಿ ವಾಪಸ್ ಅದರ ರಿಲೇಟೆಡ್ ಇರತಕ್ಕಂಥ ಬಿಸ್ನೆಸ್ ಗಳಿಗೆ ಈ ಒಂದು ಸರ್ವಿಸಸ್ ನ ಕೊಡ್ತಕ್ಕಂಥ ಕೆಲಸವನ್ನ ಈ ಕಂಪನಿ ಇವತ್ತಿನ ಮಟ್ಟಿಗೆ ಮಾಡ್ತಾ ಇದೆ. ಫಿನಾನ್ಷಿಯಲ್ ಇಯರ್ 2022 Q4 ಪ್ರಕಾರ ನೋಡೋದಾದ್ರೆ 2.2% FIIs ಗಳು ಸ್ಟೇಕ್ ಅನ್ನ ಇನ್ಕ್ರೀಸ್ ಮಾಡಿರ್ತಾರೆ ಈ ಕಂಪನಿಯಲ್ಲಿ. ಈ ಕಂಪನಿಯ ಮೇನ್ ಸ್ಟ್ರೆಂತ್ ಹೇಳೋದಪ್ಪ ಅಂತಂದ್ರೆ ಇವರ ಮಾರ್ಕೆಟ್ ಶೇರ್. ಸೊ ಬೇಸಿಕಲಿ ಇವತ್ತಿನ ಪ್ರೆಸೆಂಟ್ ಕಂಡೀಷನ್ ಅಲ್ಲಿ ತುಂಬಾ ಒಂದು ದೊಡ್ಡ ಮಾರ್ಕೆಟ್ ಶೇರ್ ನ ಹೊಂದಿರ್ತಾರೆ, ಬ್ರಾಂಡ್ ವ್ಯಾಲ್ಯೂನ ಈ ಕಂಪನಿ ಹೊಂದಿರ್ತಾರೆ. ಅಷ್ಟೇ ಅಲ್ಲ, ಸುಮಾರು 1.85 ಲಕ್ಷ ಟವರ್ಸ್ ಗಳನ್ನ ಹೊಂದಿರ್ತಾರೆ ಇವರು. ಡಿಫರೆಂಟ್ 22 ಸರ್ಕಲ್ಸ್ ಗಳನ್ನ ಇವತ್ತಿನ ಮಟ್ಟಿಗೆ ಕಂಪನಿ ಕವರ್ ಮಾಡ್ತಾ ಇದೆ. ಸೊ ಒನ್ ಆಫ್ ದ ಮೇಜರ್ ಒಂದು ಮಾರ್ಕೆಟ್ ಶೇರ್ ನ ಈ ಕಂಪನಿ ಇವತ್ತಿನ ಮಟ್ಟಿಗೆ ಹೊಂದಿರುತ್ತೆ ಈ ಒಂದು ಪರ್ಟಿಕ್ಯುಲರ್ ಸರ್ವಿಸ್ ಇಂಡಸ್ಟ್ರಿಯಲ್ಲಿ. ಸೊ ಯಾವುದೇ ಒಂದು ಕಂಪನಿಗೆ ವೀಕ್ನೆಸ್ ಕೂಡ ಇರುತ್ತೆ. ಈ ಕಂಪನಿಯ ವೀಕ್ನೆಸ್, ಮೇಜರ್ ವೀಕ್ನೆಸ್ ಅಂತಂದ್ರೆ ಕ್ಯಾಪೆಕ್ಸ್, ಅಂದ್ರೆ ಜಾಸ್ತಿ ಈ ಒಂದು ಟವರ್ ಗಳನ್ನ ಕನ್ಸ್ಟ್ರಕ್ಟ್ ಮಾಡಕ್ ಇರ್ಬೋದು ಅಥವಾ ಜಾಗಗಳನ್ನ ತಗೊಳಕ್ ಇರ್ಬೋದು, ಕ್ಯಾಪೆಕ್ಸ್ ರಿಕ್ವೈರ್ಮೆಂಟ್ ಜಾಸ್ತಿ ಇರುತ್ತೆ ಈ ಕಂಪನಿಗೆ. ಇದು ಒನ್ ಆಫ್ ದ ಮೇಜರ್ ಚಾಲೆಂಜಿಂಗ್ ಪಾಯಿಂಟ್ ಆಗಿರುತ್ತೆ ಕಂಪನಿಗೆ. ಇವಾಗ ಫಿನಾನ್ಷಿಯಲ್ ಮಾಹಿತಿಯನ್ನ ಅರ್ಥ ಮಾಡ್ಕೊಳ್ಳೋಣ ಈ ಕಂಪನಿ. ಇದು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇರಬಹುದು. ಇಂಡಸ್ ಟವರ್ಸ್ ಕರೆಂಟ್ ಮಾರ್ಕೆಟ್ ಪ್ರೈಸ್ ಬಂದು 202 ಟ್ರೇಡ್ ಆಗ್ತಾ ಇರುತ್ತೆ. ಪ್ರೈಸ್ ಟು ಅರ್ನಿಂಗ್ ರೇಷಿಯೋ 8.47, ರಿಟರ್ನ್ ಆನ್ ಇಕ್ವಿಟಿ ಬಂದು 33.5 ಆಗಿದ್ರೆ ಕಳೆದ 5 ವರ್ಷದಲ್ಲಿ 35.4% ನಷ್ಟು ಸೇಲ್ಸ್ ಅಲ್ಲಿ ಕಂಪೌಂಡೆಡ್ ಗ್ರೋತ್ ನ ಕಂಡಿದ್ರೆ ಕಂಪನಿ. ಕಳೆದ 1 ವರ್ಷದಲ್ಲಿ ನೆಗೆಟಿವ್ ರಿಟರ್ನ್ ಕೊಟ್ಟಿರುತ್ತೆ ಹೂಡಿಕೆದಾರರಿಗೆ -18% ನಷ್ಟು. ಹಾಗೆ ಕಳೆದ 5 ವರ್ಷದಲ್ಲಿ ಅಗೇನ್ ಮತ್ತೆ ನೆಗೆಟಿವ್ ಅಲ್ಲಿ ಇರುತ್ತೆ ರಿಟರ್ನ್, -13.26% ನಷ್ಟು ನೆಗೆಟಿವ್ ರಿಟರ್ನ್ ನ ಹೂಡಿಕೆದಾರರಿಗೆ ತಂದು ಕೊಟ್ಟಿದ್ರೆ. ಟೆಕ್ನಿಕಲ್ ವ್ಯೂಸ್ ಪ್ರಕಾರ 200 ಡೇ ಮೂವಿಂಗ್ ಅವರೇಜ್ 248 ಇದೆ ಪ್ರೆಸೆಂಟ್ಲಿ. ಸೊ ಅದ್ರ ಪ್ರಕಾರ ಪ್ರೆಸೆಂಟ್ ಮಾರ್ಕೆಟ್ ಪ್ರೈಸ್ ಮೂವಿಂಗ್ ಅವರೇಜ್ ಕೆಳಗಡೆಗೆ ಟ್ರೇಡ್ ಆಗ್ತಾ ಇರೋದ್ರಿಂದ ನೆಗೆಟಿವ್ ಟ್ರೆಂಡ್ ಇದೆ ಅಂತ ಹೇಳ್ಬೋದು ಈ ಕಂಪನಿಯಲ್ಲಿ. ಹಾಗೆ RSI 14 ಏನಿದೆಯೋ RSI ಬಂದು 42.9, 40ರಿಂದ 60 ಒಂದು ಬ್ಯಾಂಡ್ ಒಳಗಡೆ ಇರೋದ್ರಿಂದ ಒಂದು ನ್ಯೂಟ್ರಲ್ ಸೆಂಟಿಮೆಂಟ್ ಅನ್ನ RSI ಇಂಡಿಕೇಟ್ ಮಾಡ್ತಾ ಇದೆ. ವೆಲ್, ನಮ್ಮ ಲಿಸ್ಟ್ ಇರತಕ್ಕಂತಹ ಎರಡನೇ ಕಂಪನಿ ಬಂದು ಕೊಫೋರ್ಜ್ ಅಂತ ಹೇಳ್ಕೊಂಡು, ಸೊ ಬೇಸಿಕಲಿ IT ಸರ್ವಿಸ್ ಸಂಬಂಧಪಟ್ಟಿರ್ತಕ್ಕಂಥ
ಆಗಿರ್ತಕ್ಕಂತಹ ಕಂಪನಿ ಆಗಿದೆ. ಟಾಪ್ 20 IT ಸರ್ವಿಸ್ ಪ್ರೊವೈಡರ್ಸ್ ಗಳಲ್ಲಿ ಇವರು ಕೂಡ ಒಬ್ಬರಾಗಿರ್ತಾರೆ ಇವತ್ತಿನ ಮಟ್ಟಿಗೆ. ರೀಸೆಂಟ್ ಡೇಟಾ ಪ್ರಕಾರ ಅಂತ ಅಂದ್ರೆ Q4 ಪ್ರಕಾರ ಡೇಟಾ ನೋಡೋದಾದ್ರೆ FIIs ಗಳು ಈ ಒಂದು ಕಂಪನಿಯಲ್ಲಿ 3.28% ನಷ್ಟು ಸ್ಟೇಕ್ ಅನ್ನ ಇನ್ಕ್ರೀಸ್ ಮಾಡಿರ್ತಾರೆ Q4 ಪ್ರಕಾರ ಡೇಟಾ ನೋಡೋದಾದ್ರೆ. ಈ ಕಂಪನಿಯ ಮೇನ್ ಸ್ಟ್ರೆಂತ್ ಏನಪ್ಪಾ ಅಂತಂದ್ರೆ ಇವರಿಗೆ ಬರ್ತಾ ಇರತಕ್ಕಂತ ಆರ್ಡರ್ಸ್ ಗಳು, ಇವರಿಗೆ ಒಂದು ಪ್ರಾಜೆಕ್ಟ್ಸ್ ಗಳು ಏನ್ ಸಿಗ್ತಾ ಇದೆ ತುಂಬಾ ಚೆನ್ನಾಗಿರ್ತಕ್ಕಂಥ ಪ್ರಾಜೆಕ್ಟ್ಸ್ ಗಳು ಸಿಗ್ತಾ ಇದೆ. ಇನ್ಫ್ಯಾಕ್ಟ್ ಎಕ್ಸಿಕ್ಯೂಟಿಬಲ್ ಆರ್ಡರ್ ಬುಕ್ ನೋಡೋದಾದ್ರೆ ಇವ್ರದ್ದು ಕನ್ಸಿಸ್ಟೆಂಟ್ ಗ್ರೋತ್ ಕಾಣ್ತಾ ಇರೋದು ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇರಬಹುದು. ಫೈನಾನ್ಷಿಯಲ್ ಇಯರ್ 2021 Q4 ಗೆ ಕಂಪೇರ್ ಮಾಡಿ ನೋಡಿದ್ರೆ $520 ಮಿಲಿಯನ್ ಇದ್ದಂತದ್ದು Q4 2022 ಪ್ರಕಾರ $720 ಮಿಲಿಯನ್ ಗೆ ರೀಚ್ ಆಗಿರುತ್ತೆ ಎಕ್ಸಿಕ್ಯೂಟಿಬಲ್ ಆರ್ಡರ್ ಬುಕ್, ವಿಚ್ ಇಸ್ ವೆರಿ ಗುಡ್ ಪಾಯಿಂಟ್ ಅಂತ ಹೇಳ್ಬೋದು ಸ್ಟ್ರೆಂತ್ ವೈಸ್ ಅಂತ ನೋಡೋದಾದ್ರೆ. ಇನ್ನ ಈ ಕಂಪನಿಯ ಮೇಜರ್ ವೀಕ್ನೆಸ್ ಅಂತ ಅಂದ್ರೆ ಕಾಂಪಿಟೇಷನ್. IT ಇಂಡಸ್ಟ್ರಿಯಲ್ಲಿ ತುಂಬಾ ಒಂದು ದಿಗ್ಗಜರು ಇರ್ತಕ್ಕಂಥ ಇಂಡಸ್ಟ್ರಿ, ತುಂಬಾ ದೊಡ್ಡ ದೊಡ್ಡ ಕಂಪನೀಸ್ ಗಳು ಇವತ್ತಿನ ಮಟ್ಟಿಗೆ ಇದರಲ್ಲಿ ಇರ್ತಕ್ಕಂಥದ್ದಾಗಿರುತ್ತೆ. ಅಷ್ಟೇ ಅಲ್ಲ, ಇವರ ಒಂದು ಇಂಡಸ್ಟ್ರಿಗೆ ಸಂಬಂಧಪಟ್ಟಿರೋ ಹಾಗೆ ನೋಡೋದಾದ್ರೆ ಈ ಕಂಪನಿಯ ಸ್ಪೆಸಿಫಿಕ್ ಆಗಿ ಹೇಳೋದಾದ್ರೆ ಇವರಿಗೆ ಬರ್ತಾ ಇರ್ತಕ್ಕಂಥ 23% ನಷ್ಟು ರೆವಿನ್ಯೂ ಏನಿದೆ ಇವತ್ತಿನ ಮಟ್ಟಿಗೆ ಟಾಪ್ 5 ಕ್ಲೈಂಟ್ಸ್ ಗಳಿಂದ ಬರ್ತಾ ಇರುತ್ತೆ. ಅಂದ್ರೆ ಡಿಪೆಂಡೆನ್ಸಿ ಏನಿದೆ ಈ ಒಂದು ಟಾಪ್ 5 ಕ್ಲೈಂಟ್ಸ್ ಗಳ ಮೇಲೆ ಜಾಸ್ತಿ ಇರುತ್ತೆ ಈ ಬಿಸ್ನೆಸ್. ಸೊ ಹಾಗಾಗಿ ಒನ್ ಆಫ್ ದ ಮೇಜರ್ ಕನ್ಸರ್ನಿಂಗ್ ಪಾಯಿಂಟ್ ಅಥವಾ ಚಾಲೆಂಜಿಂಗ್ ಪಾಯಿಂಟ್ ಈ ಕಂಪನಿಗೆ ಇದೆ ಅಂತ ಹೇಳ್ಬೋದು. ಸೊ ಇವಾಗ ಫಿನಾನ್ಷಿಯಲ್ ಮಾಹಿತಿನ ಅರ್ಥ ಮಾಡ್ಕೊಳ್ಳೋಣ ಈ ಕಂಪನಿದು. ಕಾನ್ಫೋರ್ಜ್ ಇವತ್ತಿನ ಮಟ್ಟಿಗೆ 3959ರಲ್ಲಿ ಟ್ರೇಡ್ ಆಗ್ತಾ ಇದ್ರೆ ಪಿ ರೇಷಿಯೋ 36.2, ರಿಟರ್ನ್ ಆನ್ ಇಕ್ವಿಟಿ ಬಂದು 25.4%, ಕಳೆದ 5 ವರ್ಷದಲ್ಲಿ 18.1% ನಷ್ಟು ಸೇಲ್ಸ್ ಅಲ್ಲಿ ಕಂಪೌಂಡೆಡ್ ಗ್ರೋತ್ ನ ಕಂಡಿದ್ರೆ ಕಳೆದ 1 ವರ್ಷದಲ್ಲಿ ಹೂಡಿಕೆದಾರರಿಗೆ 14.9%, ಹಾಗೆ ಕಳೆದ 5 ವರ್ಷದಲ್ಲಿ 98.43% ನಷ್ಟು ಕಂಪೌಂಡೆಡ್ ರಿಟರ್ನ್ ಅನ್ನ ಹೂಡಿಕೆದಾರರಿಗೆ ತಂದುಕೊಟ್ಟಿರುತ್ತೆ ಈ ಕಂಪನಿ. 200 ಡೇ ಮೂವಿಂಗ್ ಅವರೇಜ್ 4952.6 ರಲ್ಲಿರುತ್ತೆ. ಸೊ ಅದರ ಪ್ರಕಾರ ಕರೆಂಟ್ ಮಾರ್ಕೆಟ್ ಪ್ರೈಸ್ ಕೆಳಗಡೆಗೆ ಟ್ರೇಡ್ ಆಗ್ತಾ ಇರುತ್ತೆ 200 ಡೇ ಮೂವಿಂಗ್ ಅವರೇಜ್, ವಿಚ್ ಇಸ್ ದ ನೆಗೆಟಿವ್ ಸೈನ್ ಅಂತ ಹೇಳ್ಬೋದು ಅಥವಾ ಬೇರಿಶ್ ಸ್ಟ್ರೆಂತ್ ಅನ್ನ ಇಂಡಿಕೇಟ್ ಮಾಡುತ್ತೆ ಇದು. ಅಟ್ ದ ಸೇಮ್ ಟೈಮ್ RSI ಬಂದು 46 ಆಗಿ 40ರಿಂದ 60 ಬ್ಯಾಂಡ್ ಅಲ್ಲಿ ಇರೋದ್ರಿಂದ ಒಂದು ನ್ಯೂಟ್ರಲ್ ಸೆಂಟಿಮೆಂಟ್ ಅನ್ನ RSI ಇಂಡಿಕೇಟ್ ಮಾಡ್ತಾ ಇದೆ. ನಮ್ಮ ಲಿಸ್ಟ್ ಇರತಕ್ಕಂತಹ ಮೂರನೇ ಕಂಪನಿ ಬಂದು KEI ಕೇಬಲ್ಸ್ ಅಂಡ್ ವೈರ್ಸ್ ಅಂತ ಹೆಸರು ಹೇಳೋ ಪ್ರಕಾರನೇ ಕೇಬಲ್ಸ್ ಅಂಡ್ ವೈರ್ಸ್ ಗೆ ಸಂಬಂಧಪಟ್ಟಿರ್ತಕ್ಕಂಥ ಕಂಪನಿ. ಇತ್ತೀಚಿನ ದಿನಗಳಲ್ಲಿ ಇಂಜಿನಿಯರಿಂಗ್, ಪ್ರೊಕ್ಯೂರ್ಮೆಂಟ್ ಹಾಗೆ ಕನ್ಸ್ಟ್ರಕ್ಷನ್ EPC ಅಂತ ಹೇಳ್ತಾರೆ, ಈ ಒಂದು ಪರ್ಟಿಕ್ಯುಲರ್ ಸ್ಟ್ರೀಮ್ ವೈಸ್ ಕೂಡ ಕಂಪನಿ ತನ್ನ ಒಂದು ಕೆಲಸವನ್ನ ಡೈವರ್ಸಿಫೈ ಮಾಡ್ಕೊಂಡಿದೆ. ಓವರ್ ಆಲ್ ಡೇಟಾ ಪ್ರಕಾರ ಹೇಳೋದಾದ್ರೆ Q4 ಅಲ್ಲಿ FIIs ಗಳು ಸುಮಾರು 3.44% ನಷ್ಟು ಓವರ್ ಆಲ್ ಒಂದು ಸ್ಟೇಕ್ ಅನ್ನ ಈ ಕಂಪನಿಯಲ್ಲಿ ಇನ್ಕ್ರೀಸ್ ಮಾಡಿರ್ತಾರೆ. ಇನ್ನ ಸ್ಟ್ರೆಂತ್ ವೈಸ್ ಅಂತ ಹೇಳೋದಾದ್ರೆ ಕಂಪನಿಗೆ ಇರತಕ್ಕಂಥದ್ದು ಇವರಿಗೆ ಇರ್ತಕ್ಕಂತಹ ಮೇಜರ್ ಅಥವಾ ಲಾರ್ಜ್ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ ಅಂತ ಹೇಳ್ಬೋದು. ಅಂದ್ರೆ ಜಾಸ್ತಿ ನೆಟ್ವರ್ಕ್ ಇವತ್ತಿನ ಮಟ್ಟಿಗೆ ಇವರ ಒಂದು ಪ್ರಾಡಕ್ಟ್ ಸರ್ವಿಸಸ್ ಗಳನ್ನ ತಲುಪಿಸಲಿಕ್ಕೆ ಈ ಕಂಪನಿ ಹತ್ರ ಇರುತ್ತೆ. ಡೇಟಾ ಪ್ರಕಾರ ಸುಮಾರು 1650ಕ್ಕಿಂತ ಜಾಸ್ತಿ ಡೀಲರ್ಸ್ ಗಳು ಇವತ್ತಿನ ಮಟ್ಟಿಗೆ ಈ ಕಂಪನಿ ಇರ್ತಾರೆ, ವಿಚ್ ಇಸ್ ಗುಡ್ ಅಂತ ಹೇಳ್ಬೋದು. ಇಂಡಸ್ಟ್ರಿ ಪ್ರಕಾರ ಅಂತ ಹೇಳೋದಾದ್ರೆ ಜಾಸ್ತಿ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ ಅನ್ನ ಈ ಕಂಪನಿ ಹೊಂದಿದೆ, ಅದೇ ಒನ್ ಆಫ್ ದ ಮೇಜರ್ ಸ್ಟ್ರೆಂತ್ ಆಗಿರುತ್ತೆ ಈ ಕಂಪನಿಗೆ. ಸೊ ಅಗೇನ್ ವೀಕ್ನೆಸ್ ವೈಸ್ ಅಂತ ಹೇಳೋದಾದ್ರೆ ಅಥವಾ ಚಾಲೆಂಜಿಂಗ್ ಪಾಯಿಂಟ್ ಅಂತ ಹೇಳೋದಾದ್ರೆ ಕಂಪನಿಯಲ್ಲಿ ಇರ್ತಕ್ಕಂಥ ಅಥವಾ ಈ ಇಂಡಸ್ಟ್ರಿಯಲ್ಲಿ ಇದೆಯೋ ಕೇಬಲ್ಸ್ ಇಂಡಸ್ಟ್ರಿಯಲ್ಲಿ ತುಂಬಾ ಒಂದು ಕಾಂಪಿಟೇಷನ್, ತುಂಬಾ ದೊಡ್ಡ ದೊಡ್ಡ ಕಂಪನೀಸ್ ಗಳು ಆಲ್ರೆಡಿ ಇದೆ. ಪ್ರೈಸ್ ಅಲ್ಲಿ ಯಾವುದೇ ರೀತಿಯ ಒಂದು ಮೇಜರ್ ಕಂಟ್ರೋಲ್ ಈ ಕಂಪನಿಗೆ ಇರಲ್ಲ, ಒನ್ ಆಫ್ ದ ಚಾಲೆಂಜಿಂಗ್ ಪಾಯಿಂಟ್ ಅಂತ ಹೇಳ್ಬೋದು ಇದು. ಹಾಗೆ ಅಪ್ರಾಕ್ಸಿಮೇಟ್ಲಿ ಒಂದು 10ರಿಂದ 11% ನಷ್ಟೇ ಮಾತ್ರ ಇವರಿಗೆ ಒಂದು ಪ್ರಾಫಿಟ್ ಮಾರ್ಜಿನ್ ಸಿಗ್ತಕ್ಕಂಥದ್ದಾಗಿರುತ್ತೆ ಇಂಡಸ್ಟ್ರಿ ಪ್ರಕಾರ ಇವತ್ತಿನ ಮಟ್ಟಿಗೆ ನೋಡೋದಾದ್ರೆ, ವಿಚ್ ಇಸ್ ಲೆಸ್ ಕಂಪೇರಿಂಗ್ ಟು ಬೇರೆ ಇಂಡಸ್ಟ್ರಿ ಕಂಪೇರ್ ಮಾಡಿ ನೋಡೋದಾದ್ರೆ ಕಡಿಮೆ ಅಂತ ಹೇಳ್ಬೋದು ಇದನ್ನ. ಬಟ್ ಓವರ್ ಆಲ್ ಈ ಒಂದು ಫಿನಾನ್ಷಿಯಲ್ ಮಾಹಿತಿ ಅಂತ ನೋಡೋದಾದ್ರೆ ಕಂಪನಿ ಇದು ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇರಬಹುದು. KEI ಇಂಡಸ್ಟ್ರಿದು ಕರೆಂಟ್ ಮಾರ್ಕೆಟ್ ಪ್ರೈಸ್ ಬಂದು 1236, ಪಿ ರೇಷಿಯೋ 29, ರಿಟರ್ನ್ ಆನ್ ಇಕ್ವಿಟಿ ಬಂದು 19.2, ಕಳೆದ 5 ವರ್ಷದಲ್ಲಿ 16.8% ನಷ್ಟು ಸೇಲ್ಸ್ ಅಲ್ಲಿ ಗ್ರೋತ್ ಕಂಡಿದ್ರೆ ಕಳೆದ 1 ವರ್ಷದಲ್ಲಿ 103%, ಹಾಗೆ ಕಳೆದ 5 ವರ್ಷದಲ್ಲಿ 460.88% ನಷ್ಟು ರಿಟರ್ನ್ ಅನ್ನ ಹೂಡಿಕೆದಾರರಿಗೆ ಈ ಕಂಪನಿ ತಂದುಕೊಟ್ಟಿರುತ್ತೆ. ಪ್ರೆಸೆಂಟ್ಲಿ 200 ಡೇ ಮೂವಿಂಗ್ ಅವರೇಜ್ ಬಂದು 1022.2, ಅಂದ್ರೆ ಪ್ರೆಸೆಂಟ್ ಮಾರ್ಕೆಟ್ ಪ್ರೈಸ್ ಬಂದು 1236. ಸೊ ಅದು ಆಬ್ವಿಯಸ್ಲಿ ಜಾಸ್ತಿಯಲ್ಲಿ ಟ್ರೇಡ್ ಆಗ್ತಾ ಇದೆ. ಅಂದ್ರೆ ಪ್ರೆಸೆಂಟ್ ಮಾರ್ಕೆಟ್ ಪ್ರೈಸ್ 200 ಡೇ ಮೂವಿಂಗ್ ಅವರೇಜ್ ಮೇಲೆ ಇರೋದ್ರಿಂದ ಆಬ್ವಿಯಸ್ಲಿ ಪಾಸಿಟಿವ್ ಸ್ಟ್ರೆಂತ್ ಅನ್ನ ಇಂಡಿಕೇಟ್ ಮಾಡ್ತಾ ಇದೆ. ಅಟ್ ದ ಸೇಮ್ ಟೈಮ್ RSI 56 ಹತ್ರ ಇರುತ್ತೆ, ಅಂದ್ರೆ ಆಲ್ಮೋಸ್ಟ್ ನಿಯರ್ ಟು 60 ಇದೆ ಅಂತ ಹೇಳ್ಬೋದು. ಇದ್ರ ಪ್ರಕಾರ ಇನ್ನೇನು ಈ ಒಂದು 60ನ ದಾಟಿದ್ರೆ ಒಂದು ಪಾಸಿಟಿವ್ ಸ್ಟ್ರೆಂತ್ ಈ ಒಂದು ಪರ್ಟಿಕ್ಯುಲರ್ ಸ್ಟಾಕ್ ಅಲ್ಲಿ ಕಾಣ್ಲಿಕ್ಕೆ ಸಿಗಬಹುದು ನಮಗೆ. ನಮ್ಮ ಲಿಸ್ಟ್ ಇರತಕ್ಕಂತಹ 4ನೇ ಕಂಪನಿ ಬಂದು ಏಂಜಲ್ ಒನ್ ಅಂತ ಹೇಳ್ಕೊಂಡು ಹೆಸರು ಕೇಳೇ ಇರ್ತೀರಾ ನೀವು. ಬೇಸಿಕಲಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇದೀರಾ ಅಂತ ಅಂದ್ರೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇರತಕ್ಕಂತಹ ಟಾಪ್ ಸರ್ವಿಸ್ ಬ್ರೋಕರ್ಸ್ ಗಳು ಅಥವಾ ಟಾಪ್ ಬ್ರೋಕರ್ಸ್ ಗಳಲ್ಲಿ ಬರ್ತಕ್ಕಂತಹ ಒನ್ ಆಫ್ ದ ಬ್ರೋಕರ್ ಆಗಿರ್ತಾರೆ ಏಂಜಲ್ ಒನ್. ಸೊ ಇವತ್ತಿನ ಕಂಡೀಷನ್ ಗೆ ಸ್ಟಾಕ್ ಟ್ರೇಡಿಂಗ್ ಇರಬಹುದು, ಮಾರ್ಜಿನ್ ಟ್ರೇಡಿಂಗ್ ಇರಬಹುದು, FNO ಟ್ರೇಡಿಂಗ್ ಇರಬಹುದು, ಸಾಫ್ಟ್ವೇರ್ ಗಳು ಕೊಡೋದ್ರ ಮೂಲಕ, ಪ್ಲಾಟ್ಫಾರ್ಮ್ ಗಳು ಕೊಡೋದ್ರ ಮೂಲಕ ಈ ಕಂಪನಿ ಇವತ್ತಿನ ಮಟ್ಟಿಗೆ ತನ್ನ ಬಿಸ್ನೆಸ್ ನ ರನ್ ಮಾಡ್ತಾ ಇರುತ್ತೆ. ಸೊ ಫಾರ್ ಡೇಟಾ ಪ್ರಕಾರ ಹೇಳೋದಾದ್ರೆ Q4 ಅಲ್ಲಿ FIIs ಗಳು ಸುಮಾರು 3.52% ನಷ್ಟು ಸ್ಟೇಕ್ ಅನ್ನ ಈ ಒಂದು ಕಂಪನಿಯಲ್ಲಿ ಇನ್ಕ್ರೀಸ್ ಮಾಡಿರ್ತಾರೆ. ಕಂಪನಿಯ ಮೇಜರ್ ಸ್ಟ್ರೆಂತ್ ಅಂತ ಹೇಳೋದಾದ್ರೆ ಆಬ್ವಿಯಸ್ಲಿ ಬ್ರಾಂಡ್ ರೀಚ್, ಬ್ರಾಂಡ್ ಪ್ರೆಸೆನ್ಸ್. ಸುಮಾರು ದಿನದಿಂದ ಇಂಡಸ್ಟ್ರಿ ಇರ್ತಾರೆ, ಆಬ್ವಿಯಸ್ಲಿ ಆ ಪರ್ಸ್ಪೆಕ್ಟಿವ್ ಅಲ್ಲಿ ಒಂದು ಬ್ರಾಂಡ್ ಇಮೇಜ್ ಏನಿದೆಯೋ ಕಂಪನಿದು ಚೆನ್ನಾಗಿರುತ್ತೆ. ಅಷ್ಟೇ ಅಲ್ಲ Q4 ಪ್ರಕಾರ ರೀಸೆಂಟ್ ಡೇಟಾ ಪ್ರಕಾರ ಟೈರ್ 2, ಟೈರ್ 3 ಸಿಟೀಸ್ ಗಳಿಂದ ಸುಮಾರು 94% ನಷ್ಟು ಹೊಸ ಅಕೌಂಟ್ಸ್ ಗಳು ಈ ಒಂದು ಪರ್ಟಿಕ್ಯುಲರ್ ಅಕೌಂಟ್ ಅಲ್ಲಿ ಅಥವಾ ಈ ಒಂದು ಪರ್ಟಿಕ್ಯುಲರ್ ಬ್ರೋಕರ್ ಹತ್ರ ಓಪನ್ ಆಗಿರುತ್ತೆ. ಇನ್ನು ಆ ಕಂಪನಿಗೆ ಇರತಕ್ಕಂತಹ ಮೇಜರ್ ಚಾಲೆಂಜ್, ವೀಕ್ನೆಸ್ ಅಂತ ಹೇಳೋದಾದ್ರೆ ಕಾಂಪಿಟೇಷನ್. ಅಗೇನ್ ಬಿಕಾಸ್
ಬ್ರೋಕಿಂಗ್ ಇಂಡಸ್ಟ್ರಿ ಅನ್ನೋದು ಏನಿದೆ, ಎಸ್ಪೆಷಲಿ ಒಂದು ಸರ್ಟನ್ ಪೀರಿಯಡ್ ಆದ್ಮೇಲೆ ಓವರ್ ಆಲ್ ಒಂದು ಡಿಸ್ಕೌಂಟ್ ಬ್ರೋಕರ್ಸ್ ಗಳಲ್ಲಿ ಒಂದು ಕ್ರಾಂತಿಯನ್ನ ಹುಟ್ಟಿಸಿದೆ ಸುಮಾರು ರೀತಿಯಾದಂತಹ ಒಂದು ಕಂಪನಿಗಳು. ಸೊ ಓವರ್ ಆಲ್ ಹೇಳ್ಬೇಕಪ್ಪ ಅಂತಂದ್ರೆ ಬ್ರೋಕಿಂಗ್ ಇಂಡಸ್ಟ್ರಿ ಅಷ್ಟು ಈಸಿ ಅಲ್ಲ. ಓವರ್ ಆಲ್ ಮಾರ್ಕೆಟ್ ಏರುಪೇರುಗಳಾಗ್ತಾ ಇರುತ್ತೆ. ಮಾರ್ಕೆಟ್ ಜಾಸ್ತಿ ಚೆನ್ನಾಗಿ ಪರ್ಫಾರ್ಮ್ ಆಗ್ತಾ ಇದೆ ಅಂತಂದ್ರೆ ಜಾಸ್ತಿ ಜನಗಳು ಬರ್ತಾ ಇರ್ತಾರೆ ಮಾರ್ಕೆಟ್. ಬಟ್ ಮಾರ್ಕೆಟ್ ಕೆಳಗಡೆ ಹೋಗ್ತಾ ಇದೆ ಅಂತಂದ್ರೆ ಆಬ್ವಿಯಸ್ಲಿ ಓವರ್ ಆಲ್ ಜನಗಳು ಮಾರ್ಕೆಟ್ ಇಂದ ಹೊರಗಡೆ ಹೋಗ್ತಾರೆ. ಆ ತರ ಸಿಚುವೇಶನ್ ಅಲ್ಲಿ ಬಿಸ್ನೆಸ್ ರೆವೆನ್ಯೂ ಕಡಿಮೆ ಆಗ್ತಕ್ಕಂಥ ಚಾನ್ಸಸ್ ಈ ರೀತಿಯಾದಂತಹ ಕಂಪನೀಸ್ ಗಳು ಇರುತ್ತೆ. ಅಷ್ಟೇ ಅಲ್ಲ, ಓವರ್ ಆಲ್ ಇವತ್ತಿನ ಮಟ್ಟಿಗೆ ಟಾಪ್ ಮೋಸ್ಟ್ ಪೊಸಿಷನ್ ಇರತಕ್ಕಂತಹ ಬ್ರೋಕರ್ಸ್ ಗಳ ಕಾಂಪಿಟೇಷನ್ ಏನಿದೆಯೋ ಈ ಒಂದು ಪರ್ಟಿಕ್ಯುಲರ್ ಇಂಡಸ್ಟ್ರಿ ಇರತಕ್ಕಂಥದ್ದು ಒನ್ ಆಫ್ ದ ಮೇಜರ್ ಚಾಲೆಂಜಿಂಗ್ ಪಾಯಿಂಟ್ ಆಗಿರುತ್ತೆ ಈ ಕಂಪನಿಗೆ. ಸೊ ಇವಾಗ ಎಂಜಲ್ ಒಂದು ಓವರ್ ಆಲ್ ಫಿನಾನ್ಷಿಯಲ್ ಮಾಹಿತಿ ಅಂತ ನೋಡೋದಾದ್ರೆ ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇರಬಹುದು. ಎಂಜಲ್ ಒನ್ ಪ್ರೆಸೆಂಟ್ ಮಾರ್ಕೆಟ್ ಪ್ರೈಸ್ ಬಂದು 1358 ಇರುತ್ತೆ. ಪಿ ರೇಷಿಯೋ 20.3, ರಿಟರ್ನ್ ಆನ್ ಇಕ್ವಿಟಿ ಬಂದು 46% ನಷ್ಟು ಆಗಿರುತ್ತೆ. ಕಳೆದ 5 ವರ್ಷದಲ್ಲಿ 38.7% ನಷ್ಟು ಸೇಲ್ಸ್ ಅಲ್ಲಿ ಕಂಪೌಂಡೆಡ್ ಗ್ರೋತ್ ನ ಕಂಡಿದ್ರೆ ಕಂಪನಿ. ಕಳೆದ 1 ವರ್ಷದಲ್ಲಿ 134%. ಹಾಗೆ ಕಳೆದ 5 ವರ್ಷದಲ್ಲ ಇದು ಓವರ್ ಆಲ್ ಐಪಿಒ ಲಿಸ್ಟಿಂಗ್ ಪ್ರೈಸ್ ಇಂದ ಇವತ್ತಿನವರೆಗೂ ಅಂತ ನೋಡೋದಾದ್ರೆ 457.72% ನಷ್ಟು ಒಂದು ರಿಟರ್ನ್ ಅನ್ನ ಹೂಡಿಕೆದಾರರಿಗೆ ತಂದುಕೊಟ್ಟಿರುತ್ತೆ. 200 ಡೇ ಮೂವಿಂಗ್ ಅವರೇಜ್ 1334ರಲ್ಲಿದೆ. ಅಂದ್ರೆ ಓವರ್ ಆಲ್ ಪ್ರೆಸೆಂಟ್ ಮಾರ್ಕೆಟ್ ಪ್ರೈಸ್ ಏನಿದೆ ಜಸ್ಟ್ ಅಬೌವ್ ಈ ಒಂದು ಮೂವಿಂಗ್ ಅವರೇಜ್ ಮೇಲಿದೆ. ಸೊ ಅದು ಪಾಸಿಟಿವ್ ಸ್ಟ್ರೆಂತ್ ಅನ್ನ ಇಂಡಿಕೇಟ್ ಮಾಡ್ತಾ ಇದೆ. ಆರ್ ಎಸ್ ಐ ಬಂದು 40ರಿಂದ 60 ಬ್ಯಾಂಡ್ ಅಲ್ಲಿ ಇರೋದ್ರಿಂದ ಒಂದು ನ್ಯೂಟ್ರಲ್ ಸೆಂಟಿಮೆಂಟ್ ಅನ್ನ ಆರ್ ಎಸ್ ಐ ಇಂಡಿಕೇಟ್ ಮಾಡ್ತಾ ಇದೆ. ನಮ್ಮಲ್ಲಿ ಇರ್ತಕ್ಕಂತಹ ಕೊನೆಯ ಕಂಪನಿ ಟಾಪ್ ಅಲ್ಲಿ ಇರತಕ್ಕಂತಹ ಪೊಸಿಷನ್ ಅಲ್ಲಿ ಇರತಕ್ಕಂತಹ ಒಂದು ಕಂಪನಿ ಅಂತ ಹೇಳ್ಬೋದು ರಿಟರ್ನ್ಸ್ ವೈಸ್ ಅಂತ ಹೇಳಿದ್ರೆ, ಅಥವಾ ಸ್ಟೇಕ್ ಅನ್ನ ಇನ್ಕ್ರೀಸ್ ಮಾಡಿರೋದು ವೈಸ್ ಅಂತ ಹೇಳೋದಾದ್ರೆ ಬ್ರೈಟ್ ಕಾಮ್ ಗ್ರೂಪ್ ಅಂತ ಹೇಳ್ಕೊಂಡು. ಸೊ ಇಂಟ್ರೆಸ್ಟಿಂಗ್ಲಿ ಸುಮಾರು 10% ಗಿಂತ ಜಾಸ್ತಿ ಒಂದು ಸ್ಟೇಕ್ ಅನ್ನ FIIs ಗಳು ರೀಸೆಂಟ್ ಒಂದು ಕ್ವಾರ್ಟರ್ 4 ಅಲ್ಲಿ ಇನ್ಕ್ರೀಸ್ ಮಾಡಿರ್ತಾರೆ. ಇದರಲ್ಲಿ ಡಿಜಿಟಲ್ ಮಾರ್ಕೆಟಿಂಗ್ ಸರ್ವಿಸಸ್ ಅನ್ನ ಕೊಡ್ತಕ್ಕಂತಹ ಕಂಪನಿ ಆಗಿರುತ್ತೆ. ಸೊ ಮೋಸ್ಟ್ಲಿ ಇನ್ಫ್ಯಾಕ್ಟ್ ಹೇಳ್ಬೇಕಪ್ಪ ಅಂತಂದ್ರೆ ಯಾವ ರೀತಿ ಈಗ ಇವತ್ತಿನ ಕಂಡೀಷನ್ಗೆ ಡಿಜಿಟಲ್ ಮೀಡಿಯಾಸ್ ಗಳೆಲ್ಲ ಜಾಸ್ತಿ ಬರ್ತಾ ಇದೆ. ಸೊ ಆಬ್ವಿಯಸ್ಲಿ ಆನ್ಲೈನ್ ಅನ್ನೋದು ಒನ್ ಆಫ್ ದ ಕ್ರಾಂತಿಕಾರಿ ವಿಷಯಗಳಾಗಿರುತ್ತೆ ಇವತ್ತಿನ ಕಂಡೀಷನ್ಗೆ. ಆ ಒಂದು ವಿಷಯವಾಗಿ ಕಂಪನಿ ಡಿಜಿಟಲ್ ಸರ್ವಿಸಸ್ ಗಳನ್ನ ಅಥವಾ ಡಿಜಿಟಲ್ ಮಾರ್ಕೆಟಿಂಗ್ ರಿಲೇಟೆಡ್, ಮಾರ್ಕೆಟಿಂಗ್ ಇಸ್ ವೆರಿ ಕ್ರಿಟಿಕಲ್ ಪಾರ್ಟ್. ಯಾವುದೇ ಒಂದು ಬಿಸ್ನೆಸ್ ಗೆ ಮಾರ್ಕೆಟಿಂಗ್ ಅನ್ನೋದು ತುಂಬಾ ಎಸೆನ್ಷಿಯಲ್ ಪಾರ್ಟ್ ಆಗಿರುತ್ತೆ. ಅದರ ರಿಲೇಟೆಡ್ ಸರ್ವಿಸ್ ಕೊಡ್ತಕ್ಕಂತಹ ಒಂದು ಕೆಲಸವನ್ನ ಇವತ್ತಿನ ಮಟ್ಟಿಗೆ ಈ ಕಂಪನಿ ಮಾಡ್ತಾ ಇದೆ. ಕಂಪನಿಯ ಮೇಜರ್ ಸ್ಟ್ರೆಂತ್ ಏನು ಅಂತ ಹೇಳೋದಾದ್ರೆ ದೊಡ್ಡ ದೊಡ್ಡ ಬ್ರಾಂಡ್ಸ್ ಗಳು, ಎಸ್ಟಾಬ್ಲಿಷ್ಡ್ ಬ್ರಾಂಡ್ ಗಳು ಲೈಕ್ ICICI ಇರಬಹುದು, ಏರ್ಟೆಲ್ ಇರಬಹುದು, ಈ ರೀತಿಯಾದಂತಹ ದೊಡ್ಡ ಒಂದು ಬಿಸ್ನೆಸ್ ಅಥವಾ ದೊಡ್ಡ ಕಂಪನೀಸ್ ಗಳೇನಿದೆಯೋ ಈ ಕಂಪನಿಯ ಜೋಡಿ ಇವತ್ತಿನ ಮಟ್ಟಿಗೆ ತನ್ನ ಸರ್ವಿಸಸ್ ನ ತಗೊಳ್ತಾ ಇದೆ, ವಿಚ್ ಇಸ್ ಅ ಹ್ಯೂಜ್ ಒಂದು ಸ್ಟ್ರೆಂತ್ ಪಾಯಿಂಟ್ ಅಂತ ಹೇಳ್ಬೋದು ಕಂಪನಿಗೆ. ಬಟ್ ವೀಕ್ನೆಸ್ ಅಥವಾ ಚಾಲೆಂಜಿಂಗ್ ಪಾಯಿಂಟ್ ಅಂತ ಹೇಳೋದಾದ್ರೆ ಪ್ರಮೋಟರ್ಸ್ ಹೋಲ್ಡಿಂಗ್ ಅಥವಾ ಆ ಕಂಪನಿನ ಯಾರು ಸ್ಟಾರ್ಟ್ ಮಾಡಿದ್ರು ಅಥವಾ ಪ್ರಮೋಟ್ ಮಾಡ್ತಾ ಇದ್ರು ಕಂಪನಿನ ಅವರ ಸ್ಟೇಕ್ ಕನ್ಸಿಸ್ಟೆಂಟ್ಲಿ ಕಡಿಮೆ ಹಾಕೊಂಡು ಬಂದಿದೆ. ಜೂನ್ 2019ರಲ್ಲಿ 39.14% ಇದ್ದಂತಹ ಒಂದು ಪ್ರಮೋಟರ್ ಹೋಲ್ಡಿಂಗ್ ಏನಿತ್ತು ಇವತ್ತಿನ ಮಟ್ಟಿಗೆ ಅಂದ್ರೆ ಮಾರ್ಚ್ 2022 ಪ್ರಕಾರ 18.47% ಗೆ ಕುಸಿದಿದೆ. ಸೊ ಪ್ರಮೋಟರ್ಸ್ ಹೋಲ್ಡಿಂಗ್ಸ್ ಕಡಿಮೆ ಆಗೋದು ಯಾವುದೇ ಒಂದು ಪರ್ಟಿಕ್ಯುಲರ್ ಕಂಪನಿಗೆ ಅಷ್ಟೊಂದು ಒಳ್ಳೇದಲ್ಲ. ಸೊ ಇದು ಒನ್ ಆಫ್ ದ ಚಾಲೆಂಜಿಂಗ್ ಅಥವಾ ವೀಕ್ನೆಸ್ ಪಾಯಿಂಟ್ ಅಂತ ಹೇಳ್ಬೋದು ಸದ್ಯದ ಮಟ್ಟಿಗೆ ಇರತಕ್ಕಂಥದ್ದು ಈ ಕಂಪನಿಯಲ್ಲಿ. ಇದಷ್ಟೆಲ್ಲ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಇದೆ ಈ ಒಂದು ಪರ್ಟಿಕ್ಯುಲರ್ ಕಂಪನಿಗೆ ಸಂಬಂಧಪಟ್ಟಿರೋ ಹಾಗೆ. ರೀಸೆಂಟ್ ದಿನಗಳಲ್ಲಿ ಇವರು ಪರ್ಫಾರ್ಮೆನ್ಸ್ ಏನಿದೆ, ಯಾವುದೇ ಒಂದು ಪರ್ಟಿಕ್ಯುಲರ್ ಕಂಪನಿ ಲಿಸ್ಟ್ ಆಗಿರ್ತಕ್ಕಂಥದ್ದು ಅವರ ಪರ್ಫಾರ್ಮೆನ್ಸ್ ಮೆಟ್ರಿಕ್ಸ್ ಗಳನ್ನ ಪಬ್ಲಿಕಲಿ ಪಬ್ಲಿಷ್ ಮಾಡಬೇಕಾಗಿರುತ್ತೆ. ಇವರು ಪಬ್ಲಿಷ್ ಮಾಡಿರ್ತಕ್ಕಂಥ ಮಾಹಿತಿಯಲ್ಲಿ ಏನೋ ಪ್ರಾಬ್ಲಮ್ ಇದೆ ಅಥವಾ ಏನೋ ಪ್ರಾಬ್ಲಮ್ ಇರಬಹುದು ಅದನ್ನ ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ಸೆಬಿ ಒಂದು ಫಾರೆನ್ಸಿಕ್ ಆಡಿಟ್ ಅನ್ನ ಅಥವಾ ಫಾರೆನ್ಸಿಕ್ ಆಡಿಟ್ ಮಾಡಿ ಅನ್ನೋ ಒಂದು ಆರ್ಡರ್ ಕೂಡ ಹೊರಡಿಸಿದೆ. ಒನ್ ಆಫ್ ದ ಮೇಜರ್ ಪಾಯಿಂಟ್ ಅಂತ ಹೇಳ್ಬೋದು. ಸೊ ಇನ್ ಕೇಸ್ ನಿಮ್ಮಲ್ಲಿ ಯಾರಾದ್ರೂ ಆಲ್ರೆಡಿ ಹೂಡಿಕೆ ಮಾಡಿದ್ರೆ ಕಂಪನಿಲಿ ಈ ಒಂದು ವಿಷಯವನ್ನ ಗಮನದಲ್ಲಿ ಇಟ್ಕೊಳ್ಳಿ. ಸೊ ಯಾವ ರೀತಿ ಆಡಿಟ್ ರಿಪೋರ್ಟ್ಸ್ ಗಳು ಬರುತ್ತೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಈ ಒಂದು ಪರ್ಟಿಕ್ಯುಲರ್ ಕಂಪನಿಗೆ. ಸೊ ಓವರ್ ಇವಾಗ ಫೈನಾನ್ಷಿಯಲ್ ಮಾಹಿತಿನ ಅರ್ಥ ಮಾಡ್ಕೊಳ್ಳೋಣ. ಬ್ರೈಟ್ ಕಾಮ್ ಗ್ರೂಪಿನ ಪ್ರೆಸೆಂಟ್ ಮಾರ್ಕೆಟ್ ಪ್ರೈಸ್ ಬಂದು 61.2 ಇರುತ್ತೆ. ಪಿ ರೇಷಿಯೋ ಬಂದು 15.1, ರಿಟರ್ನ್ ಆನ್ ಇಕ್ವಿಟಿ ಬಂದು 15.9% ನಷ್ಟು ಆಗಿದ್ರೆ ಕಳೆದ 5 ವರ್ಷದಲ್ಲಿ 4.89% ನಷ್ಟು ಕಂಪೌಂಡೆಡ್ ಗ್ರೋತ್ ನ ಈ ಕಂಪನಿ ಕಂಡಿದ್ರೆ ಕಳೆದ 1 ವರ್ಷದಲ್ಲಿ 1450% ನಷ್ಟು ರಿಟರ್ನ್ ಹೂಡಿಕೆದಾರರಿಗೆ ತಂದುಕೊಟ್ಟಿದೆ. ಅಷ್ಟೇ ಅಲ್ಲ, ಕಳೆದ 5 ವರ್ಷದಲ್ಲಿ 1884% ನಷ್ಟು ರಿಟರ್ನ್ ಅನ್ನ ಹೂಡಿಕೆದಾರರಿಗೆ ಈ ಕಂಪನಿ ತಂದುಕೊಟ್ಟಿರುತ್ತೆ. 200 ಡೇ ಮೂವಿಂಗ್ ಅವರೇಜ್ 67.1 ಇರುತ್ತೆ. ಸೊ ಅದ್ರ ಪ್ರಕಾರ ಕರೆಂಟ್ ಮಾರ್ಕೆಟ್ ಪ್ರೈಸ್ 200 ಡೇ ಮೂವಿಂಗ್ ಅವರೇಜ್ ಕೆಳಗಡೆ ಟ್ರೇಡ್ ಆಗ್ತಾ ಇರೋದನ್ನ ಒಂದು ನೆಗೆಟಿವ್ ಟ್ರೆಂಡ್ ಇನ್ ಟರ್ಮ್ಸ್ ಆಫ್ ದ ಮೂವಿಂಗ್ ಅವರೇಜ್ ನಡೀತಾ ಇದೆ ಒಂದು ಪರ್ಟಿಕ್ಯುಲರ್ ಮಾರ್ಕೆಟ್ ಅಲ್ಲಿ. ಹಾಗೆ RSI ಬಂದು 33.8 ಅಂದ್ರೆ ಆಲ್ಮೋಸ್ಟ್ 40ರ ಕೆಳಗಡೆಗಿದೆ. ಅದು ಕೂಡ ನೆಗೆಟಿವ್ ಸೆಂಟಿಮೆಂಟ್ ಅನ್ನ ಇಂಡಿಕೇಟ್ ಮಾಡ್ತಾ ಇದೆ ಸದ್ಯದ ಒಂದು ಪರಿಸ್ಥಿತಿಯಲ್ಲಿ ಅಂತ ಹೇಳೋದಾದ್ರೆ. ಸೊ ಇದು ಓವರ್ ಆಲ್ ಒಂದು 5 ಕಂಪನೀಸ್ ಗಳಾಗಿತ್ತು. ಯಾವ ಕಂಪನೀಸ್ ಗಳಲ್ಲಿ FIIs ಅಥವಾ FPIs ಗಳ ಒಂದು ಸ್ಟೇಕ್ ಇನ್ಕ್ರೀಸ್ ಆಗಿದೆ. ಈ ರೀತಿಯಾದಂತಹ ಒಂದು ಕಷ್ಟದ ಪರಿಸ್ಥಿತಿಯನ್ನು ಕೂಡ ಸ್ಟೇಕ್ ಅಲ್ಲಿ ಇನ್ಕ್ರೀಸ್ ಮಾಡಿರ್ತಕ್ಕಂಥ ಅಥವಾ ಜಾಸ್ತಿ ಒಂದು ಫಾರಿನ್ ಇನ್ವೆಸ್ಟರ್ಸ್ ಗಳು, ದೊಡ್ಡ ದುಡ್ಡು ಇರತಕ್ಕಂಥ ವ್ಯಕ್ತಿಗಳು ಇಂಟ್ರೆಸ್ಟ್ ತೋರಿಸ್ತಾ ಇರ್ತಕ್ಕಂಥ ಕಂಪನಿಗಳು ಇದಾಗಿತ್ತು. ಬೇರೆ ಬೇರೆ ರೀತಿಯಾದಂತಹ ಫಿಲ್ಟರ್ಸ್ ಗಳನ್ನು ಕೂಡ ನಾವು ಇನ್ಕ್ಲೂಡ್ ಮಾಡಿದ್ವಿ. ನಾನು ಇಲ್ಲಿವರೆಗೂ ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ವಿಡಿಯೋ ಲೈಕ್ ಮಾಡಿ. ನಿಮ್ಗೆ ಏನೋ ಪ್ರಶ್ನೆಗಳಿದ್ರೆ ಇವತ್ತಿನ ವಿಡಿಯೋದಲ್ಲಿ ದಯವಿಟ್ಟು ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಮೋಸ್ಟ್ ಇಂಪಾರ್ಟೆಂಟ್ಲಿ ನಿಮ್ಮಲ್ಲಿ ಯಾರು ಹೊಸಬರಿದ್ದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಫಿನಾನ್ಸ್ ಹಾಗೆ ಸ್ಟಾಕ್ ಮಾರ್ಕೆಟ್ ಅಪ್ಡೇಟ್ಸ್ ಗಳು ನಮ್ಮ ಕಡೆಯಿಂದ ರೆಗ್ಯುಲರ್ ಆಗಿ ನಿಮಗೆ ಸಿಗಬೇಕು ಅಂತಂದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ಎಲ್ಲಾ ನೋಟಿಫಿಕೇಶನ್ಸ್ ಗಳನ್ನ ಎನೇಬಲ್ ಮಾಡಿ. ನಮ್ಮ ಕಡೆಯಿಂದ ರೆಗ್ಯುಲರ್ ಅಪ್ಡೇಟ್ಸ್ ನಿಮಗೆ ನಾವು ಅಪ್ಲೋಡ್ ಮಾಡಿದ ತಕ್ಷಣ ಸಿಗಬೇಕು ಅಂತಂದ್ರೆ ನಾನು ಇಲ್ಲಿವರೆಗೂ ಕೊಟ್ಟಿರ್ತಕ್ಕಂಥ ಮಾಹಿತಿ ಎಜುಕೇಶನಲ್ ಪರ್ಪಸ್ ಗೆ ಮಾತ್ರ, ಯಾವುದೇ ರೀತಿಯ ಬೈಸಲ್ ರೆಕಮೆಂಡೇಶನ್ಸ್ ಅಲ್ಲ. ಯಾವುದೇ ಡಿಸಿಷನ್ಸ್ ಗಳನ್ನ ತಗೊಳ್ಳೋದಕ್ಕಿಂತ ಮುಂಚೆ ಪ್ರಾಪರ್ ಆಗಿ ಅನಲೈಸ್ ಮಾಡಿ ಡಿಸಿಷನ್ಸ್ ಗಳನ್ನ ತಗೊಳ್ಳೋದು. ಬಿಕಾಸ್ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ಸ್ ಆರ್ ಸಬ್ಜೆಕ್ಟ್ ಟು ಮಾರ್ಕೆಟ್ ರಿಸ್ಕ್. ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನಿಮಗೆ ನೆಕ್ಸ್ಟ್ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್.
Investment in securities market are subject to market risks. Read all the related documents carefully before investing. Please read the risk disclosure documents carefully before investing in equity shares, derivatives, mutual fund, and or other instruments traded on the stock exchanges.